ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮತ್ತು ಎಲ್ಲರಿಗೂ ನಾವು ಪ್ರಾರ್ಥನೆಯನ್ನು ಮಾಡೋಣ. ನಾವೆಲ್ಲರಿಗೂ ಪ್ರಾರ್ಥನೆಯನ್ನು ಹೇಳುತ್ತಾ ಪ್ರಾರ್ಥಿಸೋಣ. ಎಲ್ಲರಿಗೂ ಹೊಸ ವರ್ಷದ ಮತ್ತು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಎಲ್ಲರೂ ತಮ್ಮ ಹಳೆಯದನ್ನು ಮರೆತು ಹೊಸ ವರ್ಷಕ್ಕೆ ಕಾಲಿಡುವ ಸಮಯ ಬಂದಿದೆ. ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಒಬ್ಬ ಮನುಷ್ಯ ಹುಟ್ಟುವಾಗಿಂದ ಹಿಡಿದು ಸಾಯುವ ತನಕ ಹೋರಾಟವನ್ನು ನಡೆಸ್ತಾನೆ. ಒಬ್ಬ ಮನುಷ್ಯ ಹುಟ್ಟಿನಾಗಿಂದ ಹಿಡಿದು ಸಾಯುವ ತನಕ ಹೋರಾಟವನ್ನು ನಡೆಸ್ತಾನೆ. ಅದು ಯಾವ ರೀತಿ ಅಂದರೆ, ಬದುಕಿನ ಹೋರಾಟ, ಹುಟ್ಟು, ಸಾವು, ವೃದ್ಧಾಪ್ಯ, ಈ ಮೂರುಗಳನ್ನು ಜಯಿಸೋದಕ್ಕೋಸ್ಕರವಾಗಿ ನಾನಾ ಕಷ್ಟಗಳನ್ನು, ನಾನಾ ಒಂದು ಪರೀಕ್ಷೆಗಳನ್ನು ಎದುರಿಸಬೇಕಾದಂಥ ಒಂದು ಅನುಭವ. ದೇವರು ನಮಗೆ ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತ ಪ್ರಕೃತಿಯನ್ನು ಸೃಷ್ಟಿ ಮಾಡಿ, ಪ್ರಕೃತಿಯಿಂದ ಪ್ರತಿಯೊಂದನ್ನು ಸೃಷ್ಟಿ ಮಾಡಿ ನಮ್ಮನ್ನು ಭೂಮಿಗೆ ಕಳಿಸಿದ್ದಾನೆ. ಆದರೆ ಜ್ಞಾನವನ್ನು ಕೊಡಲಿಲ್ಲ. ಅವರಿಗೆ ಪ್ರತಿಯೊಬ್ಬರಿಗೂ ಜ್ಞಾನಗಳನ್ನು ಸಮರ್ಪಣೆಯಾಗಿ ತಲೆಯಲ್ಲಿ ಬೀಜಗಳನ್ನು ಬಿತ್ತಿಲ್ಲ. ಆ ಜ್ಞಾನವನ್ನು ಪಡಿಬೇಕಾದರೆ ಅಖಂಡ ಯೋಗಗಳನ್ನೇ ಮಾಡಬೇಕಾದಂಥ ಪರಿಸ್ಥಿತಿ. ಒಂದು ಪಡ್ಕೊಂಡ್ರೆ ಇನ್ನೊಂದನ್ನು ಕಳ್ಕೋಬೇಕಾದಂಥ ಪರಿಸ್ಥಿತಿ. ಸಂಪತ್ತು ಬರ್ತದೆ, ಸಂಪತ್ತಿದ್ದರೆ ಜ್ಞಾನ ಇರೋದಿಲ್ಲ, ಜ್ಞಾನ ಇದ್ದರೆ ಆರೋಗ್ಯ ಇರೋದಿಲ್ಲ, ಆರೋಗ್ಯ ಇದ್ದರೆ ಜೀವನ ಇರೋದಿಲ್ಲ, ಜೀವನ ಇದ್ದರೆ ಚಿಂತೆ ಇರೋದಿಲ್ಲ, ಚಿಂತೆ ಇದ್ದರೆ ನೆಮ್ಮದಿ ಇರೋದಿಲ್ಲ, ನೆಮ್ಮದಿ ಇದ್ದರೆ ಸುಖ ಇರೋದಿಲ್ಲ. ದೇವರು ಎಲ್ಲವನ್ನು ಕೊಡೋದಿಲ್ಲ. ಯಾವುದೇ ಒಂದು ಸಮಸ್ಯೆಗಳನ್ನು ತಂದು ಇಟ್ಟಿರ್ತಾನೆ. ಆದರೆ ಭಗವಂತ ಮಾತ್ರ ಶ್ರೇಷ್ಠ. ಯಾಕೆಂದರೆ ಸಮಸ್ಯೆವೇ ಭಗವಂತನ ಆದಿ ಅಂತ ಹೇಳಲಿಕ್ಕೆ ಬರಲ್ಲ. ಅಲ್ಲಿ ನಿಯಮಬದ್ಧವಾಗಿ ಶಕ್ತಿಗಳು ಭೂಮಿಯನ್ನು ನಡೆಸ್ತಾ ಇದ್ದಾವೆ. ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ದೇವ್ರ ಹತ್ರ ಕೇಳ್ಕೊತೀವಿ. 5 ಬೆರಳು ಒಂದೇ ಥರ ಇಲ್ಲ. ಮತ್ತು ನಮ್ಮ ಕೂದಲು ಕೂಡ ಒಂದೇ ಸಮಾನತೆಯಲ್ಲಿಲ್ಲ. ತಲೆಯಲ್ಲಿ ಬೆಳೆಯುವ ಕೂದಲು ಕೂಡ ಒಂದೇ ಸಮಾನತೆ ಇಲ್ಲ. ನಮ್ಮ ದೇಹದಲ್ಲಿ ಇರ್ತಕ್ಕಂಥದ್ದು ಒಂದೊಂದು ಅಂಗಾಂಗಗಳು ಒಂದೇ ಸಮಾನತೆಯಲ್ಲಿ ಕೂಡ ಇಲ್ಲ. ನಾವು ದಿನನಿತ್ಯ ಉಸಿರಾಡ್ತೇವೆ. ಅದರಲ್ಲಿ ಕೆಲವು ಮಾತುಗಳನ್ನು ಉಸಿರಾಡಲಿಲ್ಲ ಅಂದರೆ ಮನುಷ್ಯ ಸತ್ತೋಗಿಬಿಡ್ತಾನೆ. 5 ನಿಮಿಷ ಮನುಷ್ಯ ಉಸಿರಾಡಲಿಲ್ಲ ಅಂದರೆ ಸತ್ತೋಗಿಬಿಡ್ತಾನೆ ಮನುಷ್ಯ. ದೇವರು ಆ ಗಾಳಿಯನ್ನು ಸೃಷ್ಟಿ ಮಾಡಿದ್ದಾನೆ, ದೇವರು ರಕ್ತವನ್ನು ಸೃಷ್ಟಿ ಮಾಡಿದ್ದಾನೆ, ದೇವರು ದೇಹವನ್ನು ಸೃಷ್ಟಿ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಕೊಟ್ಟಿರೋದು ಭಗವಂತ. ಅದರಲ್ಲಿ ಭಗವಂತನಿಗೆ ಏನು ಸಮರ್ಪಿಸಬೇಕಾಗ್ತದೆ, ಅಲ್ಲಿ ನಾವು ಹೇಳಬೇಕಾಗಿದ್ದಂಥ ಮಾತುಗಳು. ಒಂದು ದೇಹ ಸೃಷ್ಟಿ ಆದಮೇಲೆ ದೇಹಕ್ಕೆ ಪೂರೈಕೆ ಆಗಬೇಕಾದ ಶಕ್ತಿಗಳು ಆಹಾರ. ಒಂದು ದೇಹ ಸೃಷ್ಟಿಯಾಗಿದೆ ಅಂದರೆ ದೇಹಕ್ಕೆ ಪೂರೈಕೆ ಆಗಬೇಕಾಗಿರ್ತಕ್ಕಂಥ ಆಹಾರ ಇದೆಯಲ್ಲ, ಅದು ಪ್ರಕೃತಿಯಿಂದನೇ ಬರಬೇಕು. ಒಂದು ಉಸಿರಾಟದ ಗಾಳಿ ಇರ್ಬೋದು, ಒಂದು ನೀರಾಗಿರ್ಬೋದು, ಒಂದು ಬೆಂಕಿ ಆಗಿರ್ಬೋದು, ಒಂದು ರಕ್ತ ಆಗಿರ್ಬೋದು, ಒಂದು ಆಹಾರ ಆಗಿರ್ಬೋದು. ಪ್ರಕೃತಿಯ ಸಹಾಯ ಇಲ್ಲದೆ ಯಾವ ಕೆಲಸಗಳನ್ನು ಕೂಡ ಮನುಷ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ನಾವು ಒಂದು ಜಯಿಸ್ತೇವೆ, ಒಂದು ಅಸ್ತ್ರಗಳನ್ನ ಹಿಡಿದು ಜಯಿಸ್ತೇವೆ. ಅಸ್ತ್ರ ಬೇಕು, ಒಂದು ಅಸ್ತ್ರ ಬೇಕು. ಯಾವುದು? ಪ್ರಕೃತಿಯಲ್ಲಿ ನಾವು ಹಿಡಿದಿರುವ ಅಸ್ತ್ರ ನಮ್ಮನ್ನು ಕಾಪಾಡತಕ್ಕಂಥದ್ದು ಆ ಅಸ್ತ್ರಗಳಾಗಿರಬೇಕು. ಆ ಅಸ್ತ್ರ ಹಿಡಿದಾಗ ಭಗವಂತ ನಮ್ಮನ್ನು ಕಾಯುವಂತೆ ಇರಬೇಕು. ಮಾರ್ಗದರ್ಶನ, 4 ಜೀವನಕ್ಕೆ ಮಾರ್ಗದರ್ಶನ. ಹುಟ್ಟು, ಸಾವು, ವೃದ್ಧಾಪ್ಯದಲ್ಲಿ ಮನುಷ್ಯ 7 ಬೀಳುಗಳನ್ನು ಕಂಡುಕೊಳ್ತಾನೆ. ಆ 7 ಬೀಳುಗಳು ಹೇಗಿರ್ತದೆ ಅಂದರೆ, ಕಷ್ಟದ ಹಾದಿ. ಆ ಕಷ್ಟದ ಹಾದಿಗಳನ್ನು ತುಳಿಲಿಕ್ಕಾಗದೆ, ಅದರಲ್ಲಿ ಬರ್ತಕ್ಕಂಥ ನಾನಾ ಕಷ್ಟಗಳನ್ನ ಎದುರಿಸಲಿಕ್ಕಾಗದೆ ಮನುಷ್ಯ ಪಡುವಂಥ ಪರ್ಯಾಸ ಇದೆಯಲ್ಲ, ಅದನ್ನು ನಾವು ಇವತ್ತು ವಿವರಿಸ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ಮಾಡೋಣ. ಮನುಷ್ಯನಿಗೆ ಸೃಷ್ಟಿಯಾಗಿರ್ತಕ್ಕಂಥ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೂರೈಕೆ ಆಗಿರ್ತಕ್ಕಂಥ ಆಹಾರದ ಬಗ್ಗೆ, ಆಹಾರ ಬಂದು ಪ್ರಕೃತಿಯಲ್ಲಿ ನಿರ್ಮಿತವಾಗ್ತಾ ಇದೆ. ಪ್ರಕೃತಿಯಲ್ಲಿ ಆಹಾರವನ್ನು ನಿರ್ಮಿಸ್ತಾ ಇದ್ದಾರೆ. ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಪ್ರಾರ್ಥನೆ ಮಾಡ್ತಾ ದೇವರಲ್ಲಿ ನಾವು ಭರವಸೆಯನ್ನು ಇಟ್ಟು ದೇವರಿಗೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ. ದೇವರು ಕೊಟ್ಟಿರ್ತಕ್ಕಂಥ ಜೀವನವನ್ನು ದೇವರು ನಡೆಸಬೇಕಾದ್ರೆ ನಾವು ಯಾವ ರೀತಿ ಆಹಾರವನ್ನು ತಿಂತೇವೆ ಅದೇ ರೀತಿ ನಾವು ನಿತ್ಯ ಪ್ರಾರ್ಥನೆಯನ್ನು ಮಾಡಿದಾಗ ಮಾತ್ರ ದೇವರು ನಮ್ಮನ್ನು ಕೈಗೊಳ್ತಾನೆ, ನಮ್ಮನ್ನು ಹಾರೈಸ್ತಾನೆ. ನಾವು ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡೋಣ. ಭಗವಂತ ತಂದೆ, ನೀನು ರೂಪಿಸಿರ್ತಕ್ಕಂಥ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಒದಗಿಸಿಕೊಟ್ಟವನು ನೀನಾಗಿರೋದ್ರಿಂದ ನಿನ್ನನ್ನು ಮರೆತು ಬಿಟ್ಟಿದ್ದೀವಿ. ನಾವು ಅದನ್ನು ಪ್ರಾರ್ಥನೆಯಲ್ಲಿ ಮಾಡೋಣ. ನಾವು ದೇವರನ್ನು ಪ್ರಾರ್ಥಿಸಿ, ಪ್ರೀತಿಸಿ, ಸಲಹಿ ನಾವು ಜೀವನವನ್ನು ನಡೆಸುವಂಥ ಕಾರ್ಯಕ್ರಮಗಳನ್ನು ಮಾಡೋಣ. ದೇವರೊಬ್ಬನೇ,
ನಾಮ ಲವ್. ಲವ್ ಈಸ್ ಗಾಡ್, ಗಾಡ್ ಈಸ್ ಲವ್, ಲವ್ ಆಲ್ ಸರ್ವ್ ಆಲ್ ಅಂತ ಹೇಳ್ತಾರೆ. ಅದರಲ್ಲಿ ಬಿಲೀವ್, ನಂಬಿಕೆ ಇರಬೇಕು. ದೇವರನ್ನು ಪ್ರೀತಿಸಿ ಗೌರವಿಸಿ ಮತ್ತು ದೇವರಿಗೆ ಬೇಕಾಗಿರ್ತಕ್ಕಂಥ ಕರ್ತವ್ಯಗಳನ್ನು ಮಾಡಿ ದೇವರು ಮೆಚ್ತಾನೆ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ.